ಹರೀಶ್, ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ, ಈಗ ಮಾಸ್ ಮ್ಯಾನ್ ಕತೆ ಆಯ್ತು, ಸುಜಾತಾ ಭಟ್ ಅವರ ಕತೆ ಆಯ್ತು, ಈಗ ಒಂದು ಕಾರಿನ ಕತೆ. ಯಾವುದು ಆ ಕಾರ್? ಪ್ರತಿನಿತ್ಯ ಮಾಸ್ ಮ್ಯಾನ್ ಅನ್ನ ಕರ್ಕೊಂಡು ಹೋಗ್ತಾ ಇದ್ದ ಕಾರ್ ಇತ್ತಲ್ಲ, ಆ ಕಾರಿನ ತನಿಖೆ ಶುರುವಾಗಿದೆ. ಕಾರ್ ಯಾರ್ದು? ಈ ಕಾರ್ನಲ್ಲಿ ಯಾಕೆ ಆತನನ್ನ ಕರ್ಕೊಂಡು ಬರ್ತಾ ಇದ್ರು? ಆ ಕಾರ್ ಯಾರ ಹೆಸರಲ್ಲಿದೆ ಅಂತ ಹುಡುಕಾಡಿದಾಗ ಉಜಿರೆಯ ಪ್ರಮೋದ್ ಕುಮಾರ್ ಶೆಟ್ಟಿ ಅನ್ನೋರಿಗೆ ಸೇರಿದ ಕಾರ್ ಅನ್ನೋದು ಗೊತ್ತಾಗಿದೆ. ನಿಮರೋಡಿ ಮನೆಯಿಂದ ವಕೀಲರ ಜೊತೆ ಚಿನ್ನಯ್ಯ ಆಗಮಿಸ್ತಾ ಇದ್ದ ಎಸ್ಐಟಿ ಕಚೇರಿ. ತನಿಖೆ ಭಾಗವಾಗಿ ಕಾರಿನ ದಾಖಲೆ ಸಂಗ್ರಹಿಸಿದ್ದಾರೆ ಎಸ್ಐಟಿ. ಮಾಡಲೇಬೇಕದು ತನಿಖೆಯ ಒಂದು ಭಾಗ. ಕಾರು ಮಾಲೀಕ ಯಾರು? ನಿಮರೋಡಿ ಅವರ ಸಂಬಂಧಿಕ ಅನ್ನೋದು ಗೊತ್ತಾಗಿದೆ. ಚಿನ್ನಯ್ಯನನ್ನ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಬರ್ತಾ ಇದ್ದಿದ್ದು ಅದೇ ಕಾರು. ಚಿನ್ನಯ್ಯ ಹೋದ ಜಾಗಕ್ಕೆಲ್ಲ ಹೋಗ್ತಾ ಇದ್ದಿದ್ದು ಅದೇ ಕಾರು. ಚಿನ್ನಯ್ಯ ತೋರಿಸ್ತಾ ಇದ್ದ ಜಾಗಕ್ಕೂ ಕೂಡ ಆ ಕಾರು ಹೋಗ್ತಾ ಇತ್ತು. ತನಿಖೆ ಮುಕ್ತಾಯ ಆದ ಮೇಲೆ ಮತ್ತೆ ವಾಪಸ್ ಎಸ್ಐಟಿ ಕಚೇರಿಗೆ ಚಿನ್ನಯ್ಯ ಹೋಗ್ತಿದ್ದ, ಅಲ್ಲೂ ಕೂಡ ಕಾರು ವಾಪಸ್ ಹೋಗ್ತಾ ಇತ್ತು. ಚಿನ್ನಯ್ಯ ತನಿಖೆ ಭಾಗವಾಗಿ ಮುಕ್ತಾಯಗೊಳಿಸಿ ಆತನ ಚಿನ್ನಯ್ಯನನ್ನ ಹೊರಗಡೆ ಕಳಿಸಿದಾಗ ಆ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾ ಇತ್ತು. ನೋಡಿ, ಕಾರ್ ಯಾರ್ದು ಅನ್ನೋದು ಪತ್ತೆ ಹಚ್ಚಿದ್ದಾರೆ. ಆ ಕಾರಿಗೂ ಅವನಿಗೂ ಸಂಬಂಧ ಏನದನ್ನ ಪತ್ತೆ ಹಚ್ಚಿದ್ದಾರೆ. ಆ ಕಾರಲ್ಲೇ ಯಾಕೆ ಆತನನ್ನ ಕರ್ಕೊಂಡು ಬರ್ತಾ ಇದ್ರು ಅನ್ನೋದನ್ನು ಕೂಡ ಎಸ್ಐಟಿ ತನಿಖಾ ತಂಡ ಪತ್ತೆ ಹಚ್ಚುವ ಕೆಲಸವನ್ನ ಮಾಡಿದೆ. ನೋಡಿ, ಎಸ್ಐಟಿ ಕಚೇರಿ ಒಳಗಡೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಇದೆಯಲ್ಲ, ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಎಲ್ಲಾ ಕಾರುಗಳಿಗೂ ಲಾಕ್. ಎಸ್ಐಟಿ ಅಧಿಕಾರಿಗಳು, ಸೋಕೋ ಟೀಮ್, ವೈದ್ಯಕೀಯ ತಂಡ, ಗ್ರಾಮ ಪಂಚಾಯತ್ ಅಧಿಕಾರಿಗಳು, ಸಿಬ್ಬಂದಿಗಳ ವೆಹಿಕಲ್ ಜೊತೆಗೆ ಎಸಿ ಅವರ ಕಾರು ಬಿಟ್ರೆ ಬೇರೆ ಯಾವ ಕಾರಿಗೂ ಎಂಟ್ರಿ ಇರಲಿಲ್ಲ. ಆದ್ರೆ ಚಿನ್ನಯ್ಯ ಬರ್ತಾ ಇದ್ದ ಕಾರಿಗೆ ಡೈರೆಕ್ಟ್ ಎಂಟ್ರಿ. ಸೀದಾ ಕಾರಲ್ಲಿ ಕರ್ಕೊಂಡು ಒಳಗಡೆ ಹೋಗ್ತಾ ಇದ್ರು. ಆತನನ್ನ ಪೊಲೀಸ್ ವಾಹನದಲ್ಲಿ ಕರ್ಕೊಂಡು ತನಿಖೆಗೆ ಹೋಗ್ತಾ ಇದ್ರು ಎಸ್ಐಟಿ. ವಾಪಸ್ ಕರ್ಕೊಂಡ್ಬಂದು ಬೆಳ್ತಂಗಡಿ ಎಸ್ಐಟಿ ಕಚೇರಿ ಬೀಳ್ತಾ ಇದ್ರು. ಮತ್ತೆ ಒಳಗಡೆಯಿಂದನೇ ಕೂರಿಸ್ಕೊಂಡು ಆ ಕಾರಲ್ಲಿ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ರು. ಆ ಕಾರಿನ ಹಿಂದೆ ಬಿದ್ದಿದೆ ಎಸ್ಐಟಿ ತನಿಖಾ ತಂಡ. ಹರೀಶ್, ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ, ಈಗ ಮಾಸ್ ಮ್ಯಾನ್ ಕತೆ ಆಯ್ತು, ಸುಜಾತಾ ಭಟ್ ಅವರ ಕತೆ ಆಯ್ತು, ಈಗ ಒಂದು ಕಾರಿನ ಕತೆ. ಯಾವುದು ಆ ಕಾರ್? ಪ್ರತಿನಿತ್ಯ ಮಾಸ್ ಮ್ಯಾನ್ ಅನ್ನ ಕರ್ಕೊಂಡು ಹೋಗ್ತಾ ಇದ್ದ ಕಾರ್ ಇತ್ತಲ್ಲ, ಆ ಕಾರಿನ ತನಿಖೆ ಶುರುವಾಗಿದೆ. ಕಾರ್ ಯಾರ್ದು? ಈ ಕಾರ್ನಲ್ಲಿ ಯಾಕೆ ಆತನನ್ನ ಕರ್ಕೊಂಡು ಬರ್ತಾ ಇದ್ರು? ಆ ಕಾರ್ ಯಾರ ಹೆಸರಲ್ಲಿದೆ ಅಂತ ಹುಡುಕಾಡಿದಾಗ ಉಜಿರೆಯ ಪ್ರಮೋದ್ ಕುಮಾರ್ ಶೆಟ್ಟಿ ಅನ್ನೋರಿಗೆ ಸೇರಿದ ಕಾರ್ ಅನ್ನೋದು ಗೊತ್ತಾಗಿದೆ. ನಿಮರೋಡಿ ಮನೆಯಿಂದ ವಕೀಲರ ಜೊತೆ ಚಿನ್ನಯ್ಯ ಆಗಮಿಸ್ತಾ ಇದ್ದ ಎಸ್ಐಟಿ ಕಚೇರಿ. ತನಿಖೆ ಭಾಗವಾಗಿ ಕಾರಿನ ದಾಖಲೆ ಸಂಗ್ರಹಿಸಿದ್ದಾರೆ ಎಸ್ಐಟಿ. ಮಾಡಲೇಬೇಕದು ತನಿಖೆಯ ಒಂದು ಭಾಗ. ಕಾರು ಮಾಲೀಕ ಯಾರು? ನಿಮರೋಡಿ ಅವರ ಸಂಬಂಧಿಕ ಅನ್ನೋದು ಗೊತ್ತಾಗಿದೆ. ಚಿನ್ನಯ್ಯನನ್ನ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಬರ್ತಾ ಇದ್ದಿದ್ದು ಅದೇ ಕಾರು. ಚಿನ್ನಯ್ಯ ಹೋದ ಜಾಗಕ್ಕೆಲ್ಲ ಹೋಗ್ತಾ ಇದ್ದಿದ್ದು ಅದೇ ಕಾರು. ಚಿನ್ನಯ್ಯ ತೋರಿಸ್ತಾ ಇದ್ದ ಜಾಗಕ್ಕೂ ಕೂಡ ಆ ಕಾರು ಹೋಗ್ತಾ ಇತ್ತು. ತನಿಖೆ ಮುಕ್ತಾಯ ಆದ ಮೇಲೆ ಮತ್ತೆ ವಾಪಸ್ ಎಸ್ಐಟಿ ಕಚೇರಿಗೆ ಚಿನ್ನಯ್ಯ ಹೋಗ್ತಿದ್ದ, ಅಲ್ಲೂ ಕೂಡ ಕಾರು ವಾಪಸ್ ಹೋಗ್ತಾ ಇತ್ತು. ಚಿನ್ನಯ್ಯ ತನಿಖೆ ಭಾಗವಾಗಿ ಮುಕ್ತಾಯಗೊಳಿಸಿ ಆತನ ಚಿನ್ನಯ್ಯನನ್ನ ಹೊರಗಡೆ ಕಳಿಸಿದಾಗ ಆ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾ ಇತ್ತು. ನೋಡಿ, ಕಾರ್ ಯಾರ್ದು ಅನ್ನೋದು ಪತ್ತೆ ಹಚ್ಚಿದ್ದಾರೆ. ಆ ಕಾರಿಗೂ ಅವನಿಗೂ ಸಂಬಂಧ ಏನದನ್ನ ಪತ್ತೆ ಹಚ್ಚಿದ್ದಾರೆ. ಆ ಕಾರಲ್ಲೇ ಯಾಕೆ ಆತನನ್ನ ಕರ್ಕೊಂಡು ಬರ್ತಾ ಇದ್ರು ಅನ್ನೋದನ್ನು ಕೂಡ ಎಸ್ಐಟಿ ತನಿಖಾ ತಂಡ ಪತ್ತೆ ಹಚ್ಚುವ ಕೆಲಸವನ್ನ ಮಾಡಿದೆ. ನೋಡಿ, ಎಸ್ಐಟಿ ಕಚೇರಿ ಒಳಗಡೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಇದೆಯಲ್ಲ, ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಎಲ್ಲಾ ಕಾರುಗಳಿಗೂ ಲಾಕ್. ಎಸ್ಐಟಿ ಅಧಿಕಾರಿಗಳು, ಸೋಕೋ ಟೀಮ್, ವೈದ್ಯಕೀಯ ತಂಡ, ಗ್ರಾಮ ಪಂಚಾಯತ್ ಅಧಿಕಾರಿಗಳು, ಸಿಬ್ಬಂದಿಗಳ ವೆಹಿಕಲ್ ಜೊತೆಗೆ ಎಸಿ ಅವರ ಕಾರು ಬಿಟ್ರೆ ಬೇರೆ ಯಾವ ಕಾರಿಗೂ ಎಂಟ್ರಿ ಇರಲಿಲ್ಲ. ಆದ್ರೆ ಚಿನ್ನಯ್ಯ ಬರ್ತಾ ಇದ್ದ ಕಾರಿಗೆ ಡೈರೆಕ್ಟ್ ಎಂಟ್ರಿ. ಸೀದಾ ಕಾರಲ್ಲಿ ಕರ್ಕೊಂಡು ಒಳಗಡೆ ಹೋಗ್ತಾ ಇದ್ರು. ಆತನನ್ನ ಪೊಲೀಸ್ ವಾಹನದಲ್ಲಿ ಕರ್ಕೊಂಡು ತನಿಖೆಗೆ ಹೋಗ್ತಾ ಇದ್ರು ಎಸ್ಐಟಿ. ವಾಪಸ್ ಕರ್ಕೊಂಡ್ಬಂದು ಬೆಳ್ತಂಗಡಿ ಎಸ್ಐಟಿ ಕಚೇರಿ ಬೀಳ್ತಾ ಇದ್ರು. ಮತ್ತೆ ಒಳಗಡೆಯಿಂದನೇ ಕೂರಿಸ್ಕೊಂಡು ಆ ಕಾರಲ್ಲಿ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ರು. ಆ ಕಾರಿನ ಹಿಂದೆ ಬಿದ್ದಿದೆ ಎಸ್ಐಟಿ ತನಿಖಾ ತಂಡ. ಹರೀಶ್, ನಿಮ್ಮೆಲ್ಲ ಮಾಹಿತಿಗಾಗಿ ನೋಡಿ,
ಈಗ ಮಾಸ್ಕ್ ಮ್ಯಾನ್ ಕತೆ ಆಯ್ತು, ಸುಜಾತಾ ಭಟ್ ಅವರ ಕತೆ ಆಯ್ತು. ಈಗ ಒಂದು ಕಾರಿನ ಕತೆ. ಯಾವುದು ಆ ಕಾರ್? ಪ್ರತಿನಿತ್ಯ ಮಾಸ್ಕ್ ಮ್ಯಾನ್ ಅನ್ನ ಕರ್ಕೊಂಡು ಹೋಗ್ತಾ ಇದ್ದ ಕಾರ್ ಇತ್ತಲ್ಲ, ಆ ಕಾರಿನ ತನಿಖೆ ಶುರುವಾಗಿದೆ. ಕಾರ್ ಯಾರ್ದು? ಈ ಕಾರ್ನಲ್ಲಿ ಯಾಕೆ ಆತನನ್ನ ಕರ್ಕೊಂಡು ಬರ್ತಾ ಇದ್ರು? ಆ ಕಾರ್ ಯಾರ ಹೆಸರಲ್ಲಿದೆ ಅಂತ ಹುಡುಕಾಡಿದಾಗ ಉಜಿರೆಯ ಪ್ರಮೋದ್ ಕುಮಾರ್ ಶೆಟ್ಟಿ ಅನ್ನೋರಿಗೆ ಸೇರಿದ ಕಾರು ಅನ್ನೋದು ಗೊತ್ತಾಗಿದೆ. ನಿಮರೋಡಿ ಮನೆಯಿಂದ ವಕೀಲರ ಜೊತೆ ಚಿನ್ನಯ್ಯ ಆಗಮಿಸ್ತಾ ಇದ್ದ ಎಸ್ಐಟಿ ಕಚೇರಿ. ತನಿಖೆಯ ಭಾಗವಾಗಿ ಕಾರಿನ ದಾಖಲೆ ಸಂಗ್ರಹಿಸಿದ್ದಾರೆ ಎಸ್ಐಟಿ. ಮಾಡಲೇಬೇಕದು ತನಿಖೆಯ ಒಂದು ಭಾಗ. ಕಾರು ಮಾಲೀಕ ಯಾರು? ನಿಮರೋಡಿ ಅವರ ಸಂಬಂಧಿಕ ಅನ್ನೋದು ಗೊತ್ತಾಗಿದೆ. ಚಿನ್ನಯ್ಯನನ್ನ ಎಸ್ಐಟಿ ಕಚೇರಿಗೆ ಕರ್ಕೊಂಡು ಬರ್ತಾ ಇದ್ದಿದ್ದು ಅದೇ ಕಾರು. ಚಿನ್ನಯ್ಯ ಹೋದ ಜಾಗಕ್ಕೆಲ್ಲ ಹೋಗ್ತಾ ಇದ್ದಿದ್ದು ಅದೇ ಕಾರು. ಚಿನ್ನಯ್ಯ ತೋರಿಸ್ತಾ ಇದ್ದ ಜಾಗಕ್ಕೂ ಕೂಡ ಆ ಕಾರು ಹೋಗ್ತಾ ಇತ್ತು. ತನಿಖೆ ಮುಕ್ತಾಯ ಆದ ಮೇಲೆ ಮತ್ತೆ ವಾಪಸ್ ಎಸ್ಐಟಿ ಕಚೇರಿಗೆ ಚಿನ್ನಯ್ಯ ಹೋಗ್ತಿದ್ದ, ಅಲ್ಲೂ ಕೂಡ ಕಾರು ವಾಪಸ್ ಹೋಗ್ತಾ ಇತ್ತು. ಚಿನ್ನಯ್ಯ ತನಿಖೆ ಭಾಗವಾಗಿ ಮುಕ್ತಾಯಗೊಳಿಸಿ ಆತನ ಚಿನ್ನಯ್ಯನನ್ನ ಹೊರಗಡೆ ಕಳಿಸಿದಾಗ ಆ ಕಾರ್ನಲ್ಲಿ ಕರ್ಕೊಂಡು ಹೋಗ್ತಾ ಇತ್ತು. ನೋಡಿ, ಕಾರ್ ಯಾರ್ದು ಅನ್ನೋದು ಪತ್ತೆ ಹಚ್ಚಿದ್ದಾರೆ. ಆ ಕಾರಿಗೂ ಅವನಿಗೂ ಸಂಬಂಧ ಅನ್ನೋದನ್ನ ಪತ್ತೆ ಹಚ್ಚಿದ್ದಾರೆ. ಆ ಕಾರಲ್ಲೇ ಯಾಕೆ ಆತನನ್ನ ಕರ್ಕೊಂಡು ಬರ್ತಾ ಇದ್ರು ಅನ್ನೋದನ್ನು ಕೂಡ ಎಸ್ಐಟಿ ತನಿಖಾ ತಂಡ ಪತ್ತೆ ಹಚ್ಚುವ ಕೆಲಸವನ್ನ ಮಾಡಿದೆ. ನೋಡಿ, ಎಸ್ಐಟಿ ಕಚೇರಿ ಒಳಗಡೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಇದೆಯಲ್ಲ, ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಎಲ್ಲಾ ಕಾರುಗಳಿಗೂ ಲಾಕ್. ಎಸ್ಐಟಿ ಅಧಿಕಾರಿಗಳು, ಸೋಕೋ ಟೀಮ್, ವೈದ್ಯಕೀಯ ತಂಡ, ಗ್ರಾಮ ಪಂಚಾಯತ್ ಅಧಿಕಾರಿಗಳು, ಸಿಬ್ಬಂದಿಗಳ ವೆಹಿಕಲ್ ಜೊತೆಗೆ ಎಸಿ ಅವರ ಕಾರು ಬಿಟ್ರೆ ಬೇರೆ ಯಾವ ಕಾರಿಗೂ ಎಂಟ್ರಿ ಇರಲಿಲ್ಲ. ಆದ್ರೆ ಚಿನ್ನಯ್ಯ ಬರ್ತಾ ಇದ್ದ ಕಾರಿಗೆ ಡೈರೆಕ್ಟ್ ಎಂಟ್ರಿ. ಸೀದಾ ಕಾರಲ್ಲಿ ಕರ್ಕೊಂಡು ಒಳಗಡೆ ಹೋಗ್ತಾ ಇದ್ರು. ಆತನನ್ನ ಪೊಲೀಸ್ ವಾಹನದಲ್ಲಿ ಕರ್ಕೊಂಡು ತನಿಖೆಗೆ ಹೋಗ್ತಾ ಇದ್ರು ಎಸ್ಐಟಿ. ವಾಪಸ್ ಕರ್ಕೊಂಡ್ಬಂದು ಬೆಳ್ತಂಗಡಿ ಎಸ್ಐಟಿ ಕಚೇರಿ ಬೀಳ್ತಾ ಇದ್ರು. ಮತ್ತೆ ಒಳಗಡೆಯಿಂದನೇ ಕೂರಿಸ್ಕೊಂಡು ಆ ಕಾರಲ್ಲಿ ವಾಪಸ್ ಕರ್ಕೊಂಡು ಹೋಗ್ತಾ ಇದ್ರು. ಆ ಕಾರಿನ ಹಿಂದೆ ಬಿದ್ದಿದೆ ಎಸ್ಐಟಿ ತನಿಖಾ ತಂಡ. ಕಾರ್ ಯಾರ್ದು ಅನ್ನೋದು ಪತ್ತೆ ಹಚ್ಚಿದ್ದಾರೆ. ಆ ಕಾರಿಗೂ ಅವನಿಗೂ ಸಂಬಂಧ ಅನ್ನೋದನ್ನ ಪತ್ತೆ ಹಚ್ಚಿದ್ದಾರೆ. ಆ ಕಾರಲ್ಲೇ ಯಾಕೆ ಆತನನ್ನ ಕರ್ಕೊಂಡು ಬರ್ತಾ ಇದ್ರು ಅನ್ನೋದನ್ನು ಕೂಡ ಎಸ್ಐಟಿ ತನಿಖಾ ತಂಡ ಪತ್ತೆ ಹಚ್ಚುವ ಕೆಲಸವನ್ನ ಮಾಡಿದೆ. ನೋಡಿ, ಎಸ್ಐಟಿ ಕಚೇರಿ ಒಳಗಡೆ ಬೆಳ್ತಂಗಡಿ ಪೊಲೀಸ್ ಠಾಣೆ ಇದೆಯಲ್ಲ, ಅಲ್ಲಿ ಎಂಟ್ರೆನ್ಸ್ ಅಲ್ಲಿ ಎಲ್ಲಾ ಕಾರುಗಳಿಗೂ ಲಾಕ್. ಎಸ್ಐಟಿ ಅಧಿಕಾರಿಗಳು, ಸೋಕೋ ಟೀಮ್, ವೈದ್ಯಕೀಯ ತಂಡ, ಗ್ರಾಮ ಪಂಚಾಯತ್ ಅಧಿಕಾರಿಗಳು, ಸಿಬ್ಬಂದಿಗಳ ವೆಹಿಕಲ್ ಜೊತೆಗೆ ಎಸಿ ಅವರ ಕಾರು ಬಿಟ್ರೆ ಬೇರೆ ಯಾವ ಕಾರಿಗೂ ಎಂಟ್ರಿ ಇರಲಿಲ್ಲ. ಆದ್ರೆ ಚಿನ್ನಯ್ಯ ಬರ್ತಾ ಇದ್ದ ಕಾರಿಗೆ ಡೈರೆಕ್ಟ್ ಎಂಟ್ರಿ. ಸೀದಾ ಕಾರಲ್ಲಿ ಕರ್ಕೊಂಡು ಒಳಗಡೆ ಹೋಗ್ತಾ ಇದ್ರು. ಆತನನ್ನ ಪೊಲೀಸ್ ವಾಹನದಲ್ಲಿ ಕರ್ಕೊಂಡು ತನಿಖೆಗೆ ಹೋಗ್ತಾ ಇದ್ರು ಎಸ್ಐಟಿ.